ಓಕೆ, ನಮ್ಮ ಜೊತೆಗೆ ಕೆ ಕಲ್ಯಾಣ್ ಸರ್ ನಮ್ಮ ಜೊತೆಗಿದ್ದಾರೆ, ಸಾಹಿತಿಗಳು. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ಜಾನಕಿ ಅಮ್ಮ ಇಲ್ಲ, ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಅದೇ ಅದೇ ಈಗ ಈಗ ನಿಮ್ಮ ಫೋನ್ ಬಂದಾಗಲೇ ಗೊತ್ತಾಗಿದೆ. ನಿಜಾನ ಸರ್ ಅದು? ಹೌದು, ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಸರ್. ಅಯ್ಯೋ. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ನಿಧನರಾಗಿದ್ದಾರೆ. ಹೇಗೆ ನೆನಪು ಮಾಡ್ಕೊಳ್ತೀರಾ ಜಾನಕಿ ಅಮ್ಮ ಅವ್ರನ್ನ? ಅಯ್ಯೋ, ಫಸ್ಟ್ ಅದು ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಸರ್ ವಿಷಯ. ನಮ್ಗೆ ಒಂಥರ ಶಾಕಿಂಗ್ ಆಗ್ಬಿಟ್ಟಿದೆ. ರೀಸೆಂಟ್ ಆಗಿ ಅವರು ರೀಸೆಂಟ್ ಆಗಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವ್ರು ಹಾಡಾಡಿದ್ರಲ್ವಾ? ಹೌದು. ಹಾ, ಈ ಸುದ್ದಿ ಸುಳ್ಳಾಗ್ಲಿ ಸರ್. ನಾವ್ ಅನ್ಕೊಳ್ತೀವಿ ಸರ್ ಈಗ ಸುದ್ದಿ ಸುಳ್ಳಾಗ್ಲಿ ಅಂತೇಳಿ. ಬಟ್ ಏನ್ ಹೇಳೋಣ ಸರ್, ವಿಧಿಲಿಖಿತ. ಈಗ ಆ ಟೈಮಲ್ಲಿ 88 ವರ್ಷ, ವಯೋಸಹಜ ಕಾಯಿಲೆ, ಆಸ್ಪತ್ರೆಗೆ ದಾಖಲಾಗಿದ್ರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ. ಬಹಳ ಬೇಸರ ಆಗತ್ತೆ. ಬಟ್ ಕನ್ನಡ ಭಾಷೆಯಲ್ಲಿ ಅವ್ರು ಕೊಟ್ಟಂತ ಕೊಡುಗೆ ಬಹಳ ದೊಡ್ಡದಾಗಿದೆ ಅಲ್ವಾ ಸರ್? ತುಂಬಾ ಸರ್, ತುಂಬಾ 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 ದೊಡ್ಡ ದೊಡ್ಡ ಚರಿತ್ರೆನೇ ಇದೆ, ಇತಿಹಾಸನೇ ಇದೆ. ಹೇಗೆ ನೆನಪು ಮಾಡ್ಕೊಳ್ತೀರಾ ಅವ್ರ ಜೊತೆ? ಅಲ್ಲ, ಅವ್ರ ಅಮ್ಮ ಅಷ್ಟೇ ಸರ್, ಒಂದೇ ಪದದಲ್ಲಿ ಹೇಳ್ಬೇಕು. ಅಮ್ಮ, ಅದಕ್ಕೆ ಜಾನಕಿ ಅಮ್ಮ ಅಂತಾನೆ ಕರೆಯೋದು ಅವ್ರನ್ನ. ಹೌದು ಹೌದು ಹೌದು. ಅವರ ಸಾಧನೆಗಳ ಬಗ್ಗೆ ಮಾತಾಡೋ ಅರ್ಹತೆ ಯೋಗ್ಯತೆಗಳು ನಮ್ಗಿಲ್ಲ. ಅವ್ರ ಅಮ್ಮ ಅಷ್ಟೇ. ಬಟ್ ಅದು ನಂಗೆ ಡೈಜೆಸ್ಟ್ ಆಗ್ತಿಲ್ಲ ಸರ್. ಈಗ ನಿಮ್ಮ ಚಾನಲ್ ಇಂದ ನಂಗೆ ಕಾಲ್ ಮಾಡಿ ಇವ್ರು ಹೇಳಿದಾಗ್ಲೇ ಗೊತ್ತಾಗಿದ್ದು ನನಗೆ. ನಾನು ಸುದ್ದಿಯಲ್ಲಿ ಸಡನ್ ಆಗಿ ನನಗೆ ಜಾನಕಿ ಅಮ್ಮ ಇಲ್ಲ ಅಂದ ತಕ್ಷಣ ನಾನು ಕೂತ್ಕೊಂಡು ನ್ಯೂಸ್ ಹೇಳ್ತಾ ಇದ್ದೀನಿ. ನನಗೆ ಒಂಥರ ಅದು ಹೌದಾ, ಈಗಾದ್ರೂ ಅವ್ರಿಗೊಂದು ಖಾಸಗಿ ಕಾರ್ಯಕ್ರಮದಲ್ಲಿ ನೋಡಿದ್ನಲ್ಲ ಇತ್ತೀಚೆಗೆ ಅಂತ ಹೇಳಿ ನಾನೇ ಸರ್ಪ್ರೈಸ್, ಶಾಕ್ ಆಗೋಗ್ಬಿಟ್ಟೆ. ನನಗೆ ಒಂಥರ ಏನು ಹಿಂಗಾಗೋಯ್ತು ಅಂತ ಹೇಳಿ. ಬಟ್ ನಾನು ಆರಂಭದಲ್ಲಿ ಹೌದಾ ಈ ಸುದ್ದಿ ಕನ್ಫರ್ಮ್ ಮಾಡ್ಕೊಳ್ಳೋದ್ರಲ್ಲೇ ಒಂಥರ ಇತ್ತು. ಬಟ್ ಈಗ ಕನ್ಫರ್ಮ್ ಆಗಿ ಬರ್ತಾ ಇದೆ, ಮೈಸೂರಿನ ಅಪೋಲೋ ಆಸ್ಪತ್ರೆಯಿಂದ ನಿಧನರಾಗಿದ್ದಾರೆ ಅನ್ನೋದು. ಅವ್ರ ಒಡನಾಟವನ್ನ ಹೇಗೆ ನೆನಪು ಮಾಡ್ಕೊಳ್ತೀರಾ ಸರ್? ತಕ್ಷಣಕ್ಕೆ ಏನು ಶಕ್ತಿ ಬರ್ತಾ ಇಲ್ಲ ನನಗೆ. ಯಾಕೆಂದ್ರೆ ಅದು ಫಸ್ಟ್ ಅವ್ರನ್ನ ನೋಡ್ಬೇಕು, ಈಗ ದರ್ಶನ ಮಾಡ್ಬೇಕು. ಆಗ್ತಿಲ್ಲ ಸರ್ ನನಗೆ. ಅದೇ ಏನಿಲ್ಲ, ಜಾನಕಿ ಅಮ್ಮ ಅಂದ್ರೆ ಅಮ್ಮ ಅಷ್ಟೇ. ಹೇಗೆ ಈಗ ನಾವು ಇಲ್ಲಿ ಹಾಡಾಡ್ಬೇಕಾದ್ರೆ ನೋಡೋದು, ಕಾರ್ಯಕ್ರಮ ನೋಡೋದು ಬೇರೆ. ನಿಮ್ಮ ಜೊತೆ ಅಲ್ಲಿ ಇದ್ದಂಥ ಸಂದರ್ಭ, ಅವ್ರ ಜೊತೆಗೆ ನೀವು ಇದ್ದಂಥ ಸಂದರ್ಭ ಹೇಗಿದ್ದಿದ್ದು? ಯಾವ್ದಾದ್ರು ಒಂದಿಷ್ಟು ಘಟನೆಗಳನ್ನ ನೆನಪು ಮಾಡ್ಕೊಳ್ಬೋದಾ ಸರ್? ಸರ್, ಈಗ ತಕ್ಷಣಕ್ಕೆ ನಂಗೆ ಹೇಳಕ್ಕೆ ತುಂಬಾ ಶಾಕ್ ಅನ್ಸ್ತಾ ಇದೆ. ಅಂದ್ರೆ ಅವರು ಎಲ್ಲರೂ ತಮ್ಮ ಮಕ್ಕಳ ಹಾಗೆ ನೋಡೋರು ಸರ್. ಕಂದ ಅಂತ ಕರೆಯೋರು, ಮಕ್ಕಳ ಹಾಗೆ ನೋಡೋರು, ತುಂಬಾ ತುಂಬಾ ಕೇರ್ ತಗೊಂಡು ಮಾತಾಡೋರು. ನಾನು ಗಾಯಕಿಯಾಗಿ ಅವತ್ತು ಅವರು ವರ್ತಿಸಿದ್ದೇ ಇಲ್ಲ, ಅಮ್ಮನಾಗೆ ಇದ್ದಿದ್ದವರು. ಏನಾಗಿತ್ತಂತೆ ಸರ್? ತುಂಬಾ ಹುಷಾರಿಲ್ಲ ಅಂತ. ಏಜ್ ಅಲ್ವಾ ಸರ್, 88 ವರ್ಷ. ಸೊ ಏಜ್ ಆಗಿ ಆಸ್ಪತ್ರೆಗೆ ಇರುತ್ತೆಲ್ಲ ವಯೋಸಹಜ ಕಾಯಿಲೆಗಳು, ಅದಕ್ಕೆ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಬಟ್ ಅವ್ರಿಗಿಲ್ಲ ಅನ್ನೋ ಸುದ್ದಿನೇ ನಮಗೂ ಒಂಥರ ಜೀರ್ಣಿಸಿಕೊಳ್ಳೋಕೆ ಆಗ್ತಾ ಇಲ್ಲ.